ನಮಸ್ಕಾರ. ಸದಾನಂದ ಬಾಬುನ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಶಿವಮ್ ಅಸೋಸಿಯೇಟ್ಸ್ ತಮಗೆಲ್ಲ ಗೊತ್ತಿದೆ, ಅವರೀಗ ಹಿಂಡಲ್ಗ ಜೈಲಿನಲ್ಲಿದ್ದಾರೆ. ಯಾವಾಗ ಜಾಮೀನು ಸಿಗ್ತೈತೆ ಬಿಡ್ತೀವಿ ಗೊತ್ತಿಲ್ಲ. ಆದರೆ ನಿನ್ನೆ CID ಅಧಿಕಾರಿಗಳು DIG ಅವರು ಪತ್ರಿಕಾಗೋಷ್ಠಿಯನ್ನು ನಿನ್ನೆ ಮಾಡಿದರು. ಆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು, ಸಾರ್ವಜನಿಕರಿಗೆ ತಪ್ಪು ಮಾಹಿತಿ ಹೋಗಬಾರ್ದು. ಯಾರು ಯೂಟ್ಯೂಬರ್ ಅವ್ರ ಪರವಾಗಿ ಮಾತಾಡ್ತಾ ಇದ್ದಾರೆ, ಅದು ತಪ್ಪು ಸಂದೇಶ ಹೋಗ್ತಾ ಇದೆ ಅಂಥೇಳಿ ಭೀಮಾಶಂಕರ್ ಗುಳ್ಳೆದವರು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿದರು. ಅವ್ರು ಏನು ಮಾತಾಡಿದೆ ಅಂತಂದರೆ, 5 ಕಾರುಗಳನ್ನು ನಾವು ಈಗಾಗಲೇ ICRM ಕಾರುಗಳನ್ನು ನಾವು ಜಪ್ತಿ ಮಾಡಿದ್ದೇವೆ. ಇನ್ನೂ 11 ಕಾರುಗಳನ್ನು ನಾವು ಜಪ್ತಿ ಮಾಡಬೇಕಾಗಿದೆ. ಬೇರೆ ಬೇರೆ ರಾಜ್ಯಗಳಿಂದ ಅದನ್ನು ನೋಂದಣಿ ಮಾಡಿಸಿದ್ದಾರೆ ಅಂತ. ಹಾಗಾದರೆ ಇಲ್ಲಿ ಎಷ್ಟು ಜನ ಹೂಡಿಕೆದಾರರು ಮಾಡಿದ್ದಾರೆ ಅಂತಂದರೆ, ಈಗ ಸದ್ಯಕ್ಕೆ ನಾವು ತಪಾಸಣೆದು 20,000 ಹೂಡಿಕೆದಾರರಲ್ಲಿ 10,000 ಜನ ಮಹಾರಾಷ್ಟ್ರದವರೇ ಇದ್ದಾರೆ. 20,000ಕ್ಕಿಂತ ಹೆಚ್ಚು ಹಣ ಹೂಡಿದವರು. ಇನ್ನು ನಟಿ ಸಿನಿ ಲಿಯೋನ್ ಅವರು ಕೂಡ ಇಲ್ಲಿ ಹೂಡಿಕೆ ಮಾಡಿದ್ದಾರೆ. ಅವರಿಗೂ ಕೂಡ ನಾವು ನೋಟಿಸ್ ಕೊಟ್ಟಿದ್ದೆ ಅಂತ ಹೇಳಿದ್ದಾರೆ. ಅಂದರೆ ಸಿನಿಮಾ ನಟಿಯರು ಕೂಡ ಇದರಲ್ಲಿ ಇದ್ದರು ಅಂತ. ಇಲ್ಲಿ ಶೇರ್ ಮಾರ್ಕೆಟಲ್ಲಿ ಅವರು ದೊಡ್ಡ ಪ್ರಮಾಣದಲ್ಲಿ ಹಣವನ್ನು ಹೂಡಿದರು. 540 ಕೋಟಿ ಹಣವನ್ನು ಶೇರು ಮಾರುಕಟ್ಟೆಯಲ್ಲಿ ಹೂಡಿದರು. ಅದರಲ್ಲಿ 170 ಕೋಟಿ ಅವರಿಗೆ ಲಾಸ್ ಆಗಿದೆ. ನಂತರ ಇವ್ರು ಏನು ಮಾಡ್ತಿದ್ರು ಅಂತಂದರೆ, ಏನೋ ಹಳೆ ಡಿಪಾಸಿಟರ್ ಏನಿರ್ತಾರೆ ಅವರಿಗೆ ಹೊಸ ಡಿಪಾಸಿಟರ್ ಏನು ಬರ್ತಾರೆ ಅವರಿಗೆ ಕೊಡ್ತಾಯಿದ್ರು. ಆದರೆ ಹೆಚ್ಚಿಗೆ ಬಡ್ಡಿ ಕೊಡುವಂಥ ಏನೋ ಒಂದು ವಿಚಾರ ಬಂದಾಗ ಅವರು ಕೊಡ್ತಾನೆ ಇರಲಿಲ್ಲ. ನಿಯಮ ಪ್ರಕಾರ ಕೊಡಬೇಕಾದ್ರೆ ಕೊಡ್ತಾ ಇರಲಿಲ್ಲ. ಹೀಗಾಗಿ ಕೆಲವರಿಗೆ ತೊಂದರೆ ಕೂಡ ಆಗಿದೆ. ಅವ್ರೇನು ಕಂಪ್ಲೇಂಟ್ ಕೊಡ್ತಾರೆ ಅದು ಕಾದು ನೋಡಬೇಕು. ಇನ್ನು ಶಿವಮ್ ಅಸೋಸಿಯೇಟ್ಸ್ ಅವರು ಈಗಾಗಲೇ 330 ಕೋಟಿ ಎಲ್ಲ ಮಾರಿದರೆ ರಿಕವರಿ ಆಗ್ತೈತೆ. ಆದರೆ ಇಲ್ಲಿ ರಿಕವರಿ ಆಗೋದ್ರಿಂದ ಯಾವುದೇ ಸಮಸ್ಯೆ ಬಗೆಹರಿಯೋದಿಲ್ಲ ಅಂತ ಹೇಳಿದಾರೆ ಅವರು. ಯಾಕಂದರೆ ತನಿಖೆ ವೇಳೆಯಲ್ಲಿ 660 ಕೋಟಿ ಕಡಿಮೆ ಬಿದ್ದಿದೆ ಅಂತ. ಅಂದರೆ ರಿಕವರಿ ಮಾಡಿದರೆ ಅರ್ಧ ಸಿಕ್ತು, ಇನ್ನರ್ಧ ಸಿಗುವಂಥ ಚಾನ್ಸಸ್ ಭಾಳ ಕಡಿಮೆ ಇದೆ. ಇನ್ನು ಯಾರು ಅವರು ಪರವಾಗಿ ಏನು ವರದಿ ಮಾಡ್ತಾರೆ ಅವ್ರನ್ನ ಕರೆಸಿ ತನಿಖೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ನಾವೇನು ಕೇಳ್ತೇವೆ ಅಂತಂದರೆ, ಇಲ್ಲಿ ಸೋಷಿಯಲ್ ಮೀಡ್ಯಾದವರು ತಮಗೆ ಏನು ಸಿಕ್ಕಂಥ ಮಾಹಿತಿ ಪ್ರಕಾರ ಅವರು ಮಾಡಿರ್ತಾರೆ. ಸೋಷಿಯಲ್ ಮೀಡ್ಯಾದಿಂದಲೇ ನಿಮಗೆ ಈಗಾಗಲೇ ಈಗ ಗೊತ್ತಾಗಿದ್ದು ಈ ಪ್ರಕರಣ ಇಷ್ಟೊಂದು ಗಂಭೀರವಾಗಿದೆ ಅಂತ. ಆವಾಗ ನೀವು ತನಿಖೆಗೆ ಒಳಪಡಿಸಿದ್ರಿ. ಯಾರು ಯೂಟ್ಯೂಬರ್ ತಮಗೆ ಸಿಕ್ಕಂಥ ಮಾಹಿತಿ ಪ್ರಕಾರ ಅವರು ಮಾಡಿರ್ತಾರೆ. ನೀವು ಕೊಟ್ಟಂಥ ಮಾಹಿತಿ ಕೂಡ ಎಲ್ಲರೂ ಪ್ರಸಾರ ಮಾಡಿದ್ದಾರೆ. ಅವರನ್ನು ಕರೆಸಿ ತನಿಖೆ ಮಾಡೋದು ಯಾವ ಪುರುಷಾರ್ಥ ಅಂತ ನಾವು ಕೇಳ್ತೇವೆ. ಯಾಕಂದರೆ ಪ್ರತಿಯೊಬ್ಬರಿಗೆ ತನ್ನದೇ ಆದಂಥ ತನಿಖಾ ತಂಡಗಳಿರ್ತವೆ. ನಿಮ್ಮದಂಗೆ CID ಇದೆ ಆ ರೀತಿ. ಪತ್ರಕರ್ತರು ಕೂಡ ವರದಿ ಮಾಡುವಂಥ ಹೊತ್ತಿನಲ್ಲಿ ಸಾರ್ವಜನಿಕರ ಹೇಳಿಕೆಗಳನ್ನು ಕೂಡ ಪಡಿತಾರೆ. ಇನ್ನು ಗ್ರಾಹಕರು ಇಚ್ಛಿದ್ದ ಹಣದಲ್ಲಿ 55 ಕೋಟಿ ಸ್ವಂತಕ್ಕೆ ಇವರು ಬಳಸಿಕೊಂಡಿದ್ದಾರೆ ಅಂತ ಒಂದು ಹೇಳಿಕೆಯನ್ನು ನೋಡಿದ್ದಾರೆ. ಒಟ್ಟಾರೆ ಈ ಪ್ರಕರಣ ಮುಗಿಯುವಂಥ ಯಾವುದೇ ಲಕ್ಷಣಗಳಿಲ್ಲ. ಇನ್ನು ಟಿಳಕವಾಡಿಯಲ್ಲಿ ಪೊಲೀಸ್ ಸ್ಟೇಷನ್ದಲ್ಲಿ ಅದೊಂದು ದೊಡ್ಡ ಹಗರಣ, ಅದು ಕೂಡ ತನಿಖೆ ಮಾಡಬೇಕಾಗುತ್ತೆ. ಇನ್ನು ಬಾಲರಾಜ ಮಾನೆ ಅವರು ಯಾವ ರೀತಿ ಇಲ್ಲಿ ಸಹಕಾರ ಮಾಡ್ತಾರೆ ಕಾದು ನೋಡಬೇಕು. ಅವರು ಕೂಡ ನಿನ್ನೆ ವಿಡಿಯೋ ಬಿಡುಗಡೆ ಮಾಡಿದ್ದಾರೆ, ನಂದೆಲ್ಲ ಕರೆಕ್ಟಾಗಿ ನಾನು ತುಂಬ್ತಾ ಇದೆ ಅಂತ. ಆದರೆ ಅವರು ಕೂಡ SEBI ರೂಲ್ಸನ್ನು ಫಾಲೋ ಮಾಡಿಲ್ಲ. ನಂತರ RBI ರೂಲ್ಸ್ ರೆಗ್ಯುಲೇಷನ್ ಕೂಡ ಅವರು ಫಾಲೋ ಮಾಡಿಲ್ಲ, ಇವರು ಕೂಡ ಫಾಲೋ ಮಾಡಿಲ್ಲ. ಹೀಗಾಗಿ ಈ 2 ಪ್ರಕರಣಗಳಲ್ಲಿ ಇಟ್ಟಂಥ ಹೂಡಿಕೆದಾರಿಗೆ ಸಂಕಟ ಕಟ್ಟಿಟ್ಟ ಬತ್ತಿ. ಅದರ ಜಿಲ್ಲಾಧಿಕಾರಿ ಹತ್ರ 6 ತಿಂಗಳಲ್ಲಿ ನಾವು ಪರತ್ ಕೊಡ್ತೇವೆ ಅಂತೇಳಿ ನಿನ್ನೆ CID ಅಧಿಕಾರಿ ಭೀಮಾಶಂಕರ್ ಗುಳ್ಳೆದವರು ಕೂಡ ಹೇಳಿದ್ದಾರೆ. DIG ಅವ್ರೇನು IGP ಅವ್ರೇನು ಹೇಳ್ತಾರೆ ಅಂದರೆ, 330 ಕೋಟಿ ರಿಕವರಿ ಆಗಿದೆ, ರಿಕವರಿ ಮಾಡ್ತೇವೆ, ಅದರಲ್ಲಿ ಹೂಡಿಕೆದಾರಿಗೆ ಕೊಡ್ತೇವೆ ಅಂತ ಹೇಳಿದ್ದಾರೆ. ಇದು ಎಷ್ಟು ಖರೆ ಎಷ್ಟು ಸುಳ್ಳ ಗೊತ್ತಿಲ್ಲ. ಇನ್ನು ಈವರೆಗೆ ಠೇವಣಿ ಹರಿಸಿದಂಥ ಹಣದಲ್ಲಿ 400 ಕೋಟಿ ಒಂದು ಕಡೆ ಹೆಚ್ಚುವರಿಯಾಗಿ ಹಣ ಕೊಟ್ಟಿದ್ದಾರಂತ ಬೇರೆಯವರಿಗೆ. ಆ ಹಣವನ್ನು ಹೆಂಗೆ ರಿಕವರಿ ಮಾಡೋರು ನೀವು? ಯಾಕಂದರೆ ಕಾನೂನುಬದ್ಧವಾಗಿ ಅವರು ಕೊಟ್ಟಿದ್ದಾರೆ, ಅವ್ರು ತೊಗೊಂಡಾರೆ. 400 ಕೋಟಿ ಹೆಂಗೆ ನಿಮಗೆ ತೊಗೊಳ್ಲಿಕ್ಕೆ ಬರ್ತಾಯಿದೆ ಅಂದರೆ ಕಾನೂನು ಭಾಳ ಅಡಚಣೆಯಲ್ಲಿದೆ. ಅಂದರೆ ಕಾನೂನಲ್ಲಿ ಭಾಳ ಅಡಚಣೆ ಇದೆ ಅಂತ. ಯಾಕಂದರೆ ಬರ್ಡ್ಸ್ ಖಾತೆ ಆಗಲಿ ಅಥವಾ KGID ಏನೋ ರೂಲ್ಸ್ ಇದೆ, ಅದರಲ್ಲಿ ನೀವು ತನಿಖೆಯನ್ನು ಮಾಡ್ತಾಯಿದ್ದೀರಿ. ಒಟ್ಟಾರೆ ಈ ಪ್ರಕರಣ ಬೇಗನೆ ಮುಗಿಬೇಕು. 6 ತಿಂಗಳ ಒಳಗಾಗಿ ಠೇವಣಿದಾರ ಹಣ ಸಿಗಬೇಕು ಎಂಬುದೇ ಎಲ್ಲರ ಇಚ್ಛೆ. ಸಾರ್ವಜನಿಕರಿಗೆ ಏನೋ ಮಾಹಿತಿ ಕೊಟ್ಟರೆ ಅದು ಒಳ್ಳೆಯದು. ಯಾಕಂದರೆ CIDದವರು ಪತ್ರಿಕಾಗೋಷ್ಠಿಗೂ ನಡೆಸಿ ಮಾಹಿತಿ ಕೊಡೋದು ಭಾಳ ಕಡಿಮೆ. ಆದರೂ ಕೂಡ ನೀವು ಕೊಟ್ಟಿದ್ರೆ ಸಾರ್ವಜನಿಕರಿಗೆ ಗೊಂದಲ ಆಗಬಾರ್ದು. ಬೇರೆ ಬೇರೆ ಹೇಳಿಕೆಗಳು
ಬರ್ತಾಯಿದೆ, ಅದಕ್ಕೆ ಕಡಿವಾಣ ಹಾಕ್ಲಿಕ್ಕೆ ಏನು ಪ್ರೆಸಿಮೆಂಟ್ ಮಾಡಿದ್ರೆ ಅದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು. ನಾಳೆ ಮತ್ತು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.